ಬಾರೋ ಬಾರೋ ನೀನೆ ಸಾವುಕಾರ ನಿಂದೆ ನಿಂದೆ ಇಲ್ಲಿ ದರ್ಬಾರ ಬಾರೋ ಬಾರೋ ನೀನೆ ಸಾವುಕಾರ ನಿಂದೆ ನಿಂದೆ ಇಲ್ಲಿ ದರ್ಬಾರ Come on, ನೀವು ಡೇಂಜರ್ ನೀವು ಡೇಂಜರ್ ನಿನ್ನನ್ನು ಕಂಡು ಸ್ವರ್ಗವೇ ನಡಗುತ್ತಿದೆ ನಿನ್ನನ್ನು ಕಂಡು ಸ್ವರ್ಗವೇ ನಡಗುತ್ತಿದೆ Come on, ನೀವು ಡೇಂಜರ್ ನೀವು ಡೇಂಜರ್ ಧಮ್ಮರೆ 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 ನೋಡಪ್ಪ ಪೊಲೀಸ್ ಪೋಟಿಲ್ ವೀರನ ಗೌಡ ದೇಸಾಯಿಯವರ ದರ್ಬಾರದಲ್ಲಿ ಜಲವಂಕ ಮಲ್ಲ ನೆಲೆಸಿಕೊಂಡ ವೀರ ಜಲಗೌರನ ವಂಶದ ಮಗನೆಂದರೆ ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗ ನೀತಿಯನ್ನು ನಡೆಸುತ್ತಿರುವ ನನಗೆ ಯಾವ ವಿರೋಧಿಗಳು ಇಲ್ಲ. ಧರ್ಮರಾಜ್ ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟು ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು. ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಮುಂದೆ ಹೊಳಚಿದ ಅಂಬಲಿ ಎಂಬುದ ಕೈ ಒಡ್ಡಿ ನಿಲ್ಲುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಮಿಸ್ಟರ್ ಟೈಗರ್ ಪೊಲೀಸ್ ಪೋಟಿಲ್ ಅಲ್ಲ. ಧರ್ಮರಾಜ್ ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನೀನೆಲ್ಲ ನನ್ನೊಂದಿಗೆ ರೈತರೊಂದಿಗೆ ನನ್ನೊಂದಿಗೆ ಸಹಕರಿಸಿ ನೋಡು ಮೆಚ್ಚಿಕೊಂಡಿರುವ ಭೂಮಿಯನ್ನು ನನ್ನಂತೆ ಮಾಡಿಕೊಳ್ಳದಿದ್ದರೆ ಮೋಸದಿಂದ ನಿನ್ನ ತಮ್ಮನೊಬ್ಬನು ನನ್ನಂತೆ ಮಾಡಿಕೊಂಡು ನಿಮ್ಮ ಮನೆತನಕ್ಕೆ ಕದನ ಹಚ್ಚಿ ನಾನು ಮೆಚ್ಚಿಕೊಂಡಿರುವ ಭೂಮಿಯನ್ನು ನನ್ನಂತೆ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಮಿಸ್ಟರ್ ಟೈಗರ್ ಪೊಲೀಸ್ ಪಾಟೀಲ್ ಅಲ್ಲ. ತಾಂತ್ರಿಕ ಅದೇನಂದು ಬೇಗ ಹೇಳಿ ಗೌಡ್ರೆ. ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ ತಮ್ಮ ಫ್ಯಾಕ್ಟರಿಯ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರು ಯಾರು ಭೂಮಿ ಕೊಳ್ಳಕ್ಕೆ ಒಪ್ಪಿದ್ರು, ಯಾರ್ಯಾರು ಒಪ್ಪಲಿಲ್ಲ ಅದರ ಮಾಹಿತಿ ಕಂಡು ಬಂದಿದೆಯೋ. ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿಲ್ಲವೆಂದು ಗದ್ದಲ ಮಾಡಿದ್ರು ಗೌಡ್ರಿ. ಅದೇ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾದದನ್ನು ಸಾಧಿಸಿ ತೋರಿಸೋಣ. ನಿಜವಾದ ಗಂಡಸರಂತಾರೆ ಅಂತದ್ರಲ್ಲಿ ನೀನೇನು ಮಾಡಿದೆವು. ಈ ಗೌರನ ಬಲಗೈ ಬಂಟು ಅಂದರೆ ಹೆಂಗಿರಬೇಕು ಗೊತ್ತಾ? ಎಂಟೋಳಿನ ಶಕ್ತಿಯ ಬಂಟನಾಗಿರಬೇಕು. ಅಂತದ್ರಲ್ಲಿ ಆ ಶಕ್ತಿಗಿಂತ
ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ, ಆ ರೈತರ ಭೂ ಸ್ವಾಧೀನದ ಬಗ್ಗೆ ಏನೇನು ಕರಡು ಪತ್ರ ತಯಾರಿಸಿದೆಯೋ ಆ ಭೂಮಿ ಕೊಳಗು ಒಪ್ಪಿದವರಷ್ಟು, ಒಪ್ಪಲಾರದವರಷ್ಟು 12ನೇ ಭಾಗದ ಜನ ಒಪ್ಪಿಗೆ ಕೊಡ್ತಾವಂದಾರ್ರಿ. ಇನ್ನು ಉಳಿದ 4ನೇ ಭಾಗದ ಜನ ಇರ್ತಾರಲ್ರಿ 5 ಪೈಸೆ 10 ಪೈಸೆ ಇವ್ರು ನಮ್ಮ ಎದುರಿಗೆ ಧಿಕ್ಕಾರಕ್ಕೆ ಹೋಗತ್ತಾರ್ರಿ ಗೌಡ್ರ. ಹೋದರೆ ಎಂಬುದರ ಸ್ವರದ ಮಾತೇಕೆ ಸೀತಾಪತಿ? ಬೇಗ ಅದನ್ನೆಂದು ಹೇಳು. ಅದಕ್ಕೆ ಅಡ್ಡಿ ಬಂದರ ಕಾಲು ತಲೆಯನ್ನು ತೆಗ್ಗಿಸಿ ಬಿಡುತ್ತೇನೆ. ಬರೀ ತಲೆ ಅಷ್ಟೇ ಯಾಕೆ ಗೌಡ್ರಿ? ಈ ಮಾಂತ್ರಿಕನ ಯಂತ್ರದಲ್ಲಿ ಅವನಷ್ಟೇ ಅಂತರದಿಂದ ಹಾರಾಡಿದರು. ಆತನನ್ನು ಸ್ವತಂತ್ರವಾಗಿ ಹಾರಾಡಲು ಬಿಡಲಾರ ಏ ಮಾಂತ್ರಿಕ. ಕರೆಕ್ಟ್. ನಾನೇ ಬಲ್ಲಿದ್ದಾನೆ ಎಂದು ಅವನೆಷ್ಟೇ ಅಕ್ಕಿ ಆಗಿ ಹಾರಿ ಹೋದರು. ನಾ ರೆಕ್ಕೆ ಬಯಸ ಗರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆಯನ್ನು ತಂದು ನಿಮ್ಮ ಪಾದದಡಿಗೆ ಎಳೆದಿದ್ದರೆ ನನ್ನ ಹೆಸರು ಮಾಂತ್ರಿಕನೇ ಅಲ್ಲ. ಈ ಪೊಲೀಸ್ ಗೌಂಡ್ಗೆ ಹೇಳುದು ಕರೆಕ್ಟ್. ಈ ಪೊಲೀಸ್ ಗೌಂಡ್ಗೆ ನೆಲ ಬೇಕು ಒಂದು ಎಲ್ಲ ಅವರ ರೋಡ್ ಬೇಕು. ಅದನ್ನು ನೀನು ಮಾಡಿ ತೋರಿಸಬೇಕು. ಗಿಡಗಡೆ ಗಿಡಗಡೆ ಗಡಿಗಿಸ ಭದ್ರ ಗುಡುಗುಡು ಗುಡುಗುಡು ಗುಡುಗುವ ಭದ್ರ ಭದ್ರ ವೀರ ಭದ್ರ ಭದ್ರ ವೀರ ಭದ್ರ. ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ನಾನು ಎಮ್ಮೆಲೆಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟು ನಿನ್ನ ಕುತಂತ್ರದಿಂದ ನಿನ್ನ ಚೇಲಗಳ ಕೈಯಿಂದ ಕಿರುಕುಳ ಕೊಡಿದರೆ ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ಒಂದೇ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರು. ಎಚ್ಚರ ಎಚ್ಚರ. ಬೇರ ನಾನು ಯಾರು ಎಂತ ಹರಿದ ಮಾತನಾಡಿದ್ರೆ ನಿನ್ನನ್ನು ಹರಿನಾಮ ಸ್ಮರಣದೆ ಯಮನದವರು ಹಿಡಿಸಿಬಿಡುತ್ತೇನೆ. ಏನು ಎಚ್ಚರ? ಏನೋ ಬಾಲ್ಪಿಗೆ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂಬುದು ಅರಿಯದೆ ಕೋಣನ ತರ ಮಾತನಾಡಿದರೆ ಈ ಕುರಿ ಬಲ್ಲಿದ ಟಗರಾಗಿ ಗಿಡ್ಡ ಟಗರಾಗಿ ನಿನ್ನೆದೆಗೆ ಗುತ್ತಿಕೊಳ್ಳುತ್ತದೆ. ಎಚ್ಚರ ಗೌಡ. ಈ ಬೀರ ಸಪ್ಪನ ಬೇಳೆ ಬೀರನಲ್ಲೇ ಸಿಕ್ಕಂತ ಕುರಿ ಹಾಲು ಕುಡಿದು ಗಂಡನ ಬೆಳೆಸಿಕೊಂಡಿರುವ ಗೆಟ್ ಮೆಣಸಿನಕಾಯಿ ಖಾರ. ಚೇ ಅಂತೀನಿ. ಯಾಕೆ ನಿಮ್ಮ ಮಾತಿಗೆ ಯಾಕೆ ಜಗಳಾಡ್ತೀರಿ ಗೌಡ್ರ? ಯಾಕೆ ಜಗಳಾಡ್ತೀರಿ ಗೌಡ್ರ? ಬರೀಲಿ ಹೇಳ್ತೇನ. ಎಷ್ಟು ಮಾಡಿಬಿಡ್ರಿ ಗೌಡ್ರ. ವೆರಿ ಗುಡ್. ನೋಡು ಬೀರೋ, ಅವಶ್ಯದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಮುಟ್ಟಿ ಮಾತನಾಡಿಸುವಂತ ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ ಈ ನಾಡಿನಲ್ಲಿ. ಯಾಕೆಂದರೆ ಆ 300 ಎಕರೆ ಗೋಮಾಳ ಹೋಗುವುದು ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವುದು 400 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀನು ಒಂದು ಮಾತು ಕೊಟ್ಟರೆ ತಕ್ಷಣ ಹಣ ಎಷ್ಟು ಬೇಕು ಬಾಯ್ ಬಿಟ್ಟು ಕೇಳು, ತಕ್ಷಣ ಕೊಟ್ಟು ಬಿಡುತ್ತೇನೆ. ಎಮ್ಮೆಲೆ ನಿನ್ನ ಮಾತಿಗೆ ನನಗೆ ಅಳಗಬೇಕು ನಗಬೇಕು ಒಂದು ತಿಳಿಯೋದಾಗಿದೆ. ಇಂಥದಕ್ಕೆಲ್ಲ ಅಳಬಾರದಪ್ಪ ಬೀರ.
ಈ ಜಗದಲ್ಲಿ ದುಡ್ಡು ಮಾಡಿಕೊಂಡು ನಗನಾಗುತ್ತಾ ಇರಬೇಕು. ಇಲ್ಲಾಂದ್ರೆ ನಿನಗೆ ದೊಡ್ಡ ದೊಡ್ಡ ಅನ್ನುತ್ತಾರೆ. ಏ ಗೌಡ, ನಿನ್ನಂತೆ ಲಂಚ ತಿನ್ನೋಕೆ ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲಲೇ. ಆ ಗೋಮಾಳು ದನ ಕುರಿಗಳ ಸತ್ತು, ಆ ಭೂಮಿ ರೈತರ ಸತ್ತು. ತಾಕತ್ತಿದ್ರೆ ಅದನ್ನು ಮುಟ್ಟಿ ನೋಡಿ ಬರುತ್ತೇನೆ. ಸೀತಾಪತಿ, ಏನು ಸೊಕ್ಕಿರದ ಮಾತನಾಡಿದ್ರೆ ಓ ಬೀರ ಹಾಕಿದಕ್ಕೊಂದು ಪ್ಲಾನ್. ಹೇ ಬೀರೋ, ಹೋಚ್ಚರಾಗಿ ಎಚ್ಚರ ತಪ್ಪಿ ಮಾತನಾಡಬೇಡ. ಹಣ ತೆಗೆದುಕೊಂಡು ನಿನ್ನ ಗುಣ ವಹಿಸಿಕೋ. ಹೋಗು ಹೋಗು ಇಲ್ಲಿಂದ. ಇಲ್ಲ ಅಂದ್ರ ಹಣಾನು ಹೊಕ್ಕತಿ, ಮುಂದೆ ನಿನ್ನ ಹೆಣಾನು ಹೊಕ್ಕತೆ. ಸೀತಾಪತಿ, ಬಾಯಿಗೆ ಹಿಡಿದು ಮಾತನಾಡು ಮಗನೇ. ನನ್ನ ಹೆಣ ಹೋಗುವ ಮುನ್ನ ಈ ಮೂವರ ಹೆಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಸೂರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಸ್ಫೂರ್ತಿಯಲ್ಲಿ ಬೆಳೆದ ಗಂಡಿದೆ. ಇದು ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಆ ಭೂಮಿ ದನ ಕುರಿಗಳ ಸತ್ತು, ಆ ರೈತರು ಆ ಭೂಮಿಗೆ ಸತ್ತು. ನಿಮಗೆ ತಾಕತ್ತಿದ್ರೆ ಅದನ್ನು ಮುಟ್ಟಿ ನೋಡಿ. ಬರುತ್ತೇನೆ ಮಕ್ಕಳು, ಬರುತ್ತೇನೆ. ಚಾಮುಂಡಿ ತಾಯಿಯ ನಾನೆಂದು ನಿಮ್ಮನ್ನೇ, ಇನ್ನೆಲ್ಲೂ ಜನ್ಮದಲ್ಲಿ ಹುಟ್ಟೋದು ಎಲ್ಲನೇ, ಪ್ರೀಸೋದು ಎಂದು ನಿಮ್ಮನ್ನೇ. ಶಿವ 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 ಶಿವ. ಹೇ ಗೌಡ, ನಿನಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಬಾಗಲಕೋಟೆ ಹೋಗಿ ಕೇಳು, ಸಿಂಹದ ಮನೆತನದವರಂತಾರೆ. ಚಿತ್ರದುರ್ಗಕ್ಕೆ ಹೋಗಿ ಕೇಳು, ಚಿರತೆ ಪರಂಪರೆ ಅಂತಾರೆ. ಹುಬ್ಬಳ್ಳಿಗೆ ಹೋಗಿ ಕೇಳು, ಹುಲಿ ಮಂಟನಂತಾರೆ. ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ಕೇಳು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದ ಕುಡಿ ಅಂತಾರೆ. ದೂರಲ್ಲಿ ನಿನ್ನಂತ ಗಂಡರಲ್ಲಿ, ದೂರಲ್ಲಿ ನಿನ್ನಂತ ಗಂಡರಲ್ಲಿ, ದೂರಲ್ಲಿ. ಸೀತಾಪತಿ, ಏನು ಸೊಕ್ಕಿರದ ಮಾತನಾಡಿ ಹೋದ್ರೆ ಓ ಬೀರ ಹಾಕೋ ಇದಕ್ಕೊಂದು ಪ್ಲಾನ್. ಹಾಕಿದ ನಿನ್ನ ಪ್ಲಾನ್ ಅವನು ಸೀದಾ ನೇಣಿಗೆ ಶರಣಾಗಬೇಕು. ಹಂಗ ಹಾಕೋಲೆ ಸೀತಾಪತಿ. ಏ ಬೇವರ್ಸಿ, ಕತ್ತಿ ವಯಸ್ಸಾಗೈತಿ, ನಿನಗ ಬುದ್ಧಿ ಬರ್ಲಿಲ್ಲ ತಮ್ಮ, ಬುದ್ಧಿ ಬರ್ಲಿಲ್ಲ. ಗೌಡ್ರ ಬರೀ ಇಲ್ಲಿ ಹೇಳ್ತಾನ, ಇಷ್ಟ ಮಾಡಿಬಿಡ್ರಿ, ನಮ್ಮ ಮಾಡು ಕೆಲಸ ಎಲ್ಲ ಸಕ್ಸಸ್ ಆಗಿ ಹೋಗಿಬಿಡ್ತತೆ. ಸೀತಾಪತಿ, ಆ ಬಡಪಿಕರಿಗೆ ನನ್ನ ತಂಗಿಯ ಕೊಡುವುದೇ? ಛೇ ಛೇ ಸೀತಾ, ಇದು ನಿನ್ನ ಅಪಸ್ವರದ ಮಾತು. ಏನ್ ತೆಗೆದುಕೊಂಡಿಬ್ರು? ನಾನು ಯಾರು? ನೀವು ನಾಡ ಗೌಡ್ರಿ MLA ಅನ್ನೋದ ಇಡೀ ಊರಿಗೆ ಗೊತ್ತೈತ್ರಿ ಗೌಡ್ರ. ಮುಂದೊಂದು ದಿನ ಈ ಸೀತಾಪತಿ ಮಾತು ನೆನಪಿಗೆ ಬರ್ತೈತ್ರಿ ಗೌಡ್ರ, ಹುಷಾರ. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕ ಮರಿ, ಬಾ ಮರಿ, ಏನು ಕೆಲಸ ಬೇಕಾಗಿತ್ತು? ಏನಿಲ್ಲ ಗೌಡ್ರೆ, ನಾನು IPS ಓದ್ಬೇಕಂತ ಮಾಡಿದ್ದೀನಿ. ಅದಕ್ಕಾಗಿ ನನಗೆ ನಿಮ್ಮಿಂದ ಸಹಾಯ ಆಗ್ಬೇಕಾಗಿದೆ. ಗೌಡ್ರ, ರೋಗಿ ಬಯಸಿದ್ದು ಹಾಲ ಅನ್ನ, ಈ ಡಾಕ್ಟರ್ ಹೇಳಿದ್ದು ಹಾಲ ಅನ್ನ ರೀ, ಹಾಲನ್ನ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರೆ. ಒಂದೇಕೋ
ಇವನಿಗೆ 10 ಕೆಲಸ ಮಾಡಿಕೊಡುತ್ತೇನೆ. ಏ ಶಶಿಧರ್, ನನ್ನ ಹುಡುಗ ನನ್ನ ಮೇಲೆ ಅಷ್ಟೊಂದು ಅಭಿಮಾನವೇ? ಅಭಿಮಾನ ಓದುವರ ಮೇಲೆ ಅಭಿಮಾನ ತೋರಿಸುದ ಈ ಗೌಡನ ಹೊಟ್ಟು ಗುಣ. ಬನ್ನಿ ಒಳಗೆ ಹೋಗಿ ಮಾತನಾಡೋಣ. ಹೃದಯದ ಅಗ್ನಿ ಪರ್ವತದಲ್ಲಿ ದೇಶ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲಿನ ನನ್ನ ನೂಲಿನ ಕತೆಗೆ ಸಾಕ್ಷಿ ನುಡಿಯುತ್ತಿದೆ, ಸತ್ಯಕ್ಕೆ ಸುಳ್ಳು ಎನ್ನುತ್ತಿದೆ. ಆನಂದಿಸುವರ್ಯಾರು, ಆನಂದಿಸುವರ್ಯಾರು.